ಆತ್ಮವಿಶ್ವಾಸದ ಕೊರತೆ ಇದ್ದವರು ಈ ವಿಡಿಯೋನ ಪೂರ್ತಿ ನೋಡಿ. ಯಶಸ್ಸು ಗಳಿಸುವಲ್ಲಿ ಮೊದಲ ಮೆಟ್ಟಿಲೇ ಆತ್ಮವಿಶ್ವಾಸ. ಅದು ಲೋಪವಾಗದಷ್ಟು ಕಾಲ ವಿಜಯವೂ ನಿಮ್ಮದೇ. ಆದರೆ ನಿಜವಾಗಿ ಕಿರುವುದೇ ಇಲ್ಲಿ. ಯಾವೊಬ್ಬ ವ್ಯಕ್ತಿ ಎಲ್ಲ ವಿಷಯಗಳಲ್ಲಿಯೂ ಪಾರಂಗತನಾಗಲಾರ. ಯಾವುದೋ ಒಂದು ಕ್ಷೇತ್ರದಲ್ಲಿ ಒಳ್ಳೆಯ ಆಸಕ್ತಿ ಇರಬಹುದು, ಆದರೆ ಅದನ್ನು ಗುರುತಿಸದೇ ಇಲ್ಲದವುಗಳನ್ನು ಕುರಿತು ಆಲೋಚಿಸುತ್ತಾನೆ. ಉದಾಹರಣೆಗೆ, ಕ್ರೀಡೆಗಳಲ್ಲಿ ಪ್ರಾವೀಣ್ಯತೆ ಇದ್ದರೂ ಸಂಗೀತ ಸಾಧನೆ ಮಾಡಲಾರೆನಲ್ಲ ಎಂದು ನೊಂದುಕೊಳ್ಳುತ್ತಾ ಕ್ರೀಡೆಗಳತ್ತ ನಿರ್ಲಕ್ಷ್ಯತೆಯನ್ನು ಪ್ರದರ್ಶಿಸಿ ಸಂಗೀತವನ್ನು ಕುರಿತು ಆಲೋಚಿಸುವುದು ತಪ್ಪು. ಇತ್ತೀಚೆಗೆ ನಮ್ಮ ಕ್ಲಿನಿಕ್ನಲ್ಲಿ ಒಬ್ಬ ಯುವಕ ಬಂದಿದ್ದ. ಇಂಜಿನಿಯರಿಂಗ್ನಲ್ಲಿ MS ಮಾಡಿ ಅಮೆರಿಕದಲ್ಲಿ ಚೆನ್ನಾಗಿ ಗಳಿಸುತ್ತಿದ್ದಾನೆ. ಆದರೆ ತನಗೆ ಸಮಾರಂಭಗಳಲ್ಲಿ ಮಾತನಾಡುವ ಚಾರುಕತೆಯಿಲ್ಲ ಎಂದು ಅದಿಲ್ಲದಿದ್ದರೆ ಜೀವನವೇ ವ್ಯರ್ಥ ಎಂದು ಹೇಳಿದ. ನೀನು ವಿದ್ಯೆಯಲ್ಲಿ ಉದ್ಯೋಗದಲ್ಲಿ ವಿಜಯವನ್ನು ಸಾಧಿಸಿದೆಯಲ್ಲ ಎಂದರೆ ಅದರಲ್ಲೇನಿದೆ? ಈ ದಿನಗಳಲ್ಲಿ ಯಾರು ಬೇಕಿದ್ದರೂ ಅಮೆರಿಕಾಗೆ ಬರಬಹುದು. ಅದಕ್ಕೆ ವಿದ್ಯೆಯ ಅಗತ್ಯವಿಲ್ಲ. ಸುಳ್ಳು ಇಂಜಿನಿಯರಿಂಗ್ ಸರ್ಟಿಫಿಕೇಟ್ ತಂದು ಇಲ್ಲಿ ಸೆಟಲ್ ಆದವರ ಹೆಸರುಗಳ ನನಗೆ ಗೊತ್ತು ಎಂದು ಹೇಳಿದ. ತಾನು ಸಾಧಿಸುತ್ತಿದ್ದು ದೊಡ್ಡ ವಿಷಯವಲ್ಲ ಎಂದು ಭಾವಿಸಿ ಆತ್ಮವಿಶ್ವಾಸವನ್ನು ಕಳೆದುಕೊಂಡು ಆ ಯುವಕನಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬಹಳಷ್ಟು ಸಹಕಾರಿಯಾಯಿತು. ಇನ್ನೊಂದು ವಿಷಯ, ಇತರರನ್ನು ಅರ್ಥ ಮಾಡಿಕೊಳ್ಳಬೇಕು. ಇತರರು ನಮ್ಮೊಂದಿಗೆ ಹೇಗಿರಬೇಕೆಂದುಕೊಳ್ಳುತ್ತೇವೋ ಹಾಗೆಯೇ ನಾವು ಅವರೊಂದಿಗೆ ನಡೆದುಕೊಳ್ಳುತ್ತೇವೆಯೇ ಎಂದು ಪ್ರತಿಯೊಬ್ಬರೂ ಕೇಳಿಕೊಳ್ಳಬೇಕು. ಮೊದಲಿಗೆ ನಿಮ್ಮನ್ನು ಒತ್ತು ಎತ್ತ ತಾಯಿ ತಂದೆಯರು, ನಿಮ್ಮನ್ನೇ ನಂಬಿರುವ ಕುಟುಂಬ ಸದಸ್ಯರು ನಿಮ್ಮಿಂದ ಏನನ್ನು ನಿರೀಕ್ಷಿಸುತ್ತಾರೆಯೋ ನಿಮಗೆ ಗೊತ್ತು. ನೀವು ಸಮಸ್ಯೆಗಳನ್ನು ಉಳಿಸಿಕೊಳ್ಳುತ್ತಾ ಕುಗ್ಗಿ ಹೋದರೆ, ಮಾಡಬೇಕಾದ ಕೆಲಸ ನಿರ್ಲಕ್ಷ್ಯ ಮಾಡಿದರೆ ಆಗುವ ನಷ್ಟಕ್ಕೆ ನೀವೇ ಹೊಣೆ. ಆದ್ದರಿಂದ ಅವರ ಸ್ಥಾನದಲ್ಲಿ ನೀವು ನಿಂತು ನೀವು ಹೇಗಿರಬೇಕಿತ್ತೋ ಎಂದು ನಿರ್ಣಯಿಸಬೇಕಾದ ಹೊಣೆ ನಿಮ್ಮ ಮೇಲಿದೆ.